ನಮಸ್ಕಾರೀಪ ರೀ. ಕೆಟ್ಟ ಬೇಸರ ಆಗಿತ್ತು ರೀ, ಬಹಳ ದಿನ ಆಗಿತ್ತು, ಎಲ್ಲಿ ಹೊರಗೆ ಹೋಗಿದ್ದಿಲ್ಲ. ಹೊರಗೆ ಹೋಗಿ ಬರೋಣ ಅಂತೇಳಿ ಒಬ್ಬನ ಗಾಡಿ ತೊಗೊಂಡು ಹೊಂಟ್ರಿ. ಹೋಗ್ತೀನಿ ರೀ, ರನ ಬಿಸಿಲು ಚಾಲು ಆಗಿತ್ತು. ಅದಕ್ಕೆ ಹೋಗಿ ಕಡೆ ಹೋಗ್ಬೇಕು ಅನ್ನೋದ್ರೊಳಗನ ಮುಂದೆ ಗಾಡಿ ಹಚ್ಚಿಸಿಂದ ಬಸ್ಸಿಗೆ ಹೋಗ್ಬೇಕು ಅನಿಸ್ತಿ. ಬಸ್ಸಿಗೆ ಹೋಗ್ಬೇಕಂತೇಳಿ ಹೋಗೋದ್ರೊಳಗನ ಮುಂದೆ ನಾವು ಬಸ್ ಸ್ಟಾಪ್ ಹತ್ತು ಬಸ್ನಾಗ ಹತ್ತೀನಿ. ಟಿಕೆಟ್ ತೊಗೊಂಡು ಕೂತ್ಕಿಸಿಂದ ಹಂಗೆ ಬಸ್ಸಿನ ಹೊರಗಡೆ ಇರ್ತಕ್ಕಂಥ ವ್ಯೂಸನ್ನು ಹೋಗ್ಕೋತವಾಗಿ ಏನೋ ಒಂದು ಥರ ಮನಸ್ಸಿನಲ್ಲಿ ಆನಂದ, ಉಲ್ಲಾಸ, ಸಂತೋಷ ಆಗ್ತಾ ಇತ್ತು. ಹಾಗೆ ಹೊರಗಡೆ ವೀಕ್ಷಣೆ ಮಾಡ್ತಾ ಹೋಗ್ತಾ 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 ಹಾಗೆ ಹೊಲದಲ್ಲಿರ್ತಕ್ಕಂಥ ಬೆಳೆಗಳನ್ನು ವೀಕ್ಷಣೆ ಮಾಡಿ ಹೋಗ್ತಾ ಇದ್ದೆ. ನೋಡಿ ದ್ರಾಕ್ಷಿ ಪಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ ಮಹದೇಶ್ವರ ದಾಟಿದ ಮೇಲೆ ಸೇತುವೆ ಬರ್ತದೆ. ಕೆನಾಲ್ ಸೇತುವೆ ಟೈಪ್ ಮಾಡಿದ್ದಾರೆ. ಇದು ಭರದ ನಾಡಿಗೆ ಆಧುನಿಕ ಭಗೀರಥನ ಕೊಡುಗೆ ನೋಡಿ. ಎಷ್ಟೋ ರೈತರ ಮುಖದಲ್ಲಿ ಮಂದಹಾಸ ಮೂಡಿರ್ತಕ್ಕಂತಹ ಒಂದು ಕಾಲುವೆ. ಸಾರವಾಡ ಹಳ್ಳ, ಸಾರವಾಡ ಹಳ್ಳದಲ್ಲಿ ಹೂಳು ತೆಗೆಯುತ್ತಿದ್ದಾರೆ. ಜೋಳಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಭೂಮಿ ಅದು. ಏಕಾಂಗಿ ಸಂಚಾರಿ ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಮಡದಿ ಮಕ್ಕಳು ಸ್ನೇಹಿತರನ್ನು ಹಾರ್ದಿಕ ಸ್ವಾಗತ ವಿಜಯಪುರ ನಗರಕ್ಕೆ. ಅಂತೂ ಬಂದ ಬಿಜಾಪುರ ತಲುಪಿಸಿದ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಬಸ್ ನಿಲ್ದಾಣ ವಿಜಯಪುರ. ಬಹಳ ದಿನ ಬೇಸರಾಗಿತ್ತು, ಒಂದು ಫಿಲ್ಮ್ ನೋಡ್ಬೇಕಂತೇಳಿ ಕೇಳಿ ಧ್ರುವ ಸರ್ಜಾ, ಪ್ರೇಮ್ ಸರ್, ರವಿಚಂದ್ರನ್ ಸರ್, ಸುದೀಪ್ ಸರ್, ರಮೇಶ್ ಸರ್ ಹಾಗೆ ಹೊರಗಡೆ ಬಂದು ಟೀ ಕುಡಿದೆ. ಇನ್ನು ಸಮಯ ಇತ್ತು, ಅದೇ ಟಿಕೆಟ್ ತಗೊಳ್ಳೋಣ. ಲಕ್ಷ್ಮಿ ಟ್ಯಾಕ್ಟೀಸ್ ವಿಜಯಪುರ ನೋಡಿ, ಯಾಕೆಂದ್ರೆ ಎಷ್ಟು ನೈಸ್ ಆಗಿದೆ, ಸಖತ್ ವ್ಯೂ ಇದೆ. ಧ್ರುವ ಸರ್ಜಾ, ಪ್ರಿನ್ಸ್ ಕೆಡಿ, ಪ್ರೇಮ್ ಸರ್, ಇಂಟರ್ವಲ್ನಲ್ಲಿ ಪಪ್ಸು ಸ್ಪ್ರೈಟು ಪಿಕ್ಚರ್ ಮುಗಿಸ್ಕೊಂಡು ಮಾರಾಡಿ
ನಮ್ಮ ಊರಿನತ್ತ ಪಯಣ. ಏಕಾಂಗಿ ಸಂಚಾರಿ ಮನಸ್ಸಿಗೆ ಹಿತ ಅನಿಸ್ತು. ಹೀಗೆ ಮನಸ್ಸಿಗೆ ಬೇಸರ ಆದಾಗ ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದ್ಬಿಟ್ರೆ ಮನಸ್ಸು ತಣ್ಣಗಾಗಿರುತ್ತೆ, ಆನಂದವೆನಿಸ್ತದೆ. ಬೈಪಾಸ್ ರಸ್ತೆ, ಜಯಪುರ ಬೈಪಾಸ್ ರಸ್ತೆ. ಸೂರ್ಯ ಮುಳುಗುವ ಸಮಯದಲ್ಲಿ ನಾವು ನಮ್ಮ ಡೆಸ್ಟಿನಿಯನ್ನು ಮುಟ್ಟೋಣ. ನೋಡಿ, ಸೂರ್ಯನು నేను ಪ್ರತಿನಿಧಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.